ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು, ಸೊ ಹಾಗಾಗಿ ಬಿಸಿ ಬಿಸಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಕಡಲೆಬೇಳೆ ವಡೆ ಮಾಡ್ಕೊಳ್ಳೋಣ ಅಂತ ಅನ್ಸ್ಕೊಂಡೆ. ಜೊತೆಗೆ ನಿಮಗೂ ಹಾಕಿ ರೆಸಿಪಿನ ಶೇರ್ ಮಾಡ್ದಂಗೂ ಆಗುತ್ತೆ ಅಂತ. ಸೊ ಇಲ್ಲಿ ನಾನು ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಒಂದು 4 ಪೀಸ್ ಚಕ್ಕೆ ಹಾಗೂ 2 ಲವಂಗ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆನ 2 ಅವರ್ಸ್ ಮುಂಚೆ ನೆನೆಕ್ಕೆ ಇಟ್ಟೆ. ಜೊತೆಗೆ 1 ಸ್ಪೂನು ಅಕ್ಕಿ ಕೂಡ ಹಾಕ್ಕೋಬೇಕು. ಅದಕ್ಕೆ 2 ಅವರ್ಸ್ ಎಲ್ಲ ನೆನೆಸಿಟ್ಟಾದಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ತುಂಬ ಫೈನ್ ಪೇಸ್ಟ್ ಬೇಡ, ಇಷ್ಟು ತರಿಯಾಗಿ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಇದೇ ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿದ್ವಲ್ಲ ಏನು ಕಡಲೆಬೇಳೆ ಮತ್ತು ಅಕ್ಕಿ ಹಾಕಿದ್ವಲ್ಲ ಅದನ್ನು ತರಿಯಾಗಿ ನೀಟಾಗಿ ರುಬ್ಕೋಬೇಕಾಗತ್ತೆ. ಫೈನ್ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ. ಇದು ನೋಡಿ, ಇಷ್ಟು ಮಿಕ್ಸಿ ಆದರೆ ಸಾಕಿದು. ಇದಾದಮೇಲೆ ಜೊತೆಗೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕು, ತುಂಬ ಫೈನ್ ಚಾಪ್ ಅಂತಾರಲ್ಲ ಅಷ್ಟು ಸಣ್ಣದಾಗಿ ಹೆಚ್ಕೋಬೇಕು. ಜೊತೆಗೆ 1 ಕಟ್ಟು ಸಬ್ಬಸಿಗೆ ಸೊಪ್ಪು ಕೂಡ ತೊಗೊಂಡಿದ್ದೀನಿ ನಾನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕಾಗತ್ತೆ ನಾವು. ಆಮೇಲೆ ಬೇಕಾದ್ರೆ ನೀವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಬಟ್ ಇದಕ್ಕೆ ಒಂದೇ ಒಂದು ಡ್ರಾಪ್ ಕೂಡ ನೀರು ಹಾಕೋಬೇಡಿ. ನೀರು ಹಾಕ್ಕೊಂಡ್ರಿ ಅಂದರೆ ಅದು ನೀಟಾಗಿ ವಡೆ ತಟ್ಟಕ್ಕೆ ಬರೋಲ್ಲ ನಿಮಗೆ. ಎಣ್ಣೆಗೆ ಹಾಕ್ತಿದ್ದಂಗೆ ಎಲ್ಲ ಒಡ್ಕೊಂಡು ಹೋಗ್ಬಿಡುತ್ತೆ. ಮಿಕ್ಸಿ ಹಾಕ್ಬೇಕಾದ್ರೂ ಅಷ್ಟೇ ಒಂದೇ ಒಂದು ಡ್ರಾಪ್ ಕೂಡ ಏನೂ ಹಾಕ್ಬಿಡಿ. ಅದೆಷ್ಟು ತರಿಯಾಗಿ ಬರುತ್ತೋ ಅಷ್ಟೇ ಸಾಕಾಗತ್ತೆ ಇದಕ್ಕೆ. ಇಲ್ಲಿ ನಾನು ಎಣ್ಣೆ ತೊಗೊತಾ ಇದ್ದೀನಿ, ಸ್ವಲ್ಪ ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು. ಇದು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇಲ್ಲಿ ಸ್ವಲ್ಪ ತೆಳ್ಳಗೆ ತಟ್ಕೊತಾ ಇದ್ದೀನಿ ಕಡಲೆಬೇಳೆ ವಡೆನ. ಇದು ತುಂಬ ದಪ್ಪ ಇದ್ದರೆ ಅಷ್ಟು ಬೇಗ ಬೇಯಲ್ಲ. ಸ್ವಲ್ಪ ತೆಳ್ಳಗಿದ್ದಷ್ಟು ಕ್ರಿಸ್ಪಿಯಾಗಿ ಬೇಗನೂ ಬೇಯುತ್ತೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಇಷ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಹೀಗೆ ಒಂದೊಂದೇ ಬಾಣಲಿ ಬಿಡ್ತಾ ಹೋಗ್ತಾ ಇದ್ದೀನಿ. ನೋಡಿದ್ದು ಈ ರೀತಿ ನೀಟಾಗಿ ಫ್ರೈ ಆಗ್ತಾ ಇರಬೇಕು. ತಿರುಗಿಸಿ ಹಾಕ್ತಾಯಿರಿ. ನಮಗಿದು ಗೋಲ್ಡನ್ ಬ್ರೌನ್ ಅಷ್ಟು ಬಣ್ಣ ಬಂದರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಗೋಲ್ಡನ್ ಬ್ರೌನ್ ಬಣ್ಣ ಬಂದರೆ ಸಾಕು. ಇದು ನೀಟಾಗಿ ಬೆಂದಿದೆ. ನೀಟಾಗಿ ಸರ್ವ್ ಮಾಡಿಕೊಂಡ್ರೆ ರುಚಿಯಾದ ಕಡಲೆಬೇಳೆ ವಡೆ